ಉದ್ಘಾಟನೆಗೊಂಡು ವರ್ಷವಾದರೂ ಕೂಡ ಇಲ್ಲೊಂದು ಆಸ್ಪತ್ರೆ ಬಳಕೆಯೇ ಆಗಿಲ್ಲ. 15 ಕೋಟಿ ವೆಚ್ಚದಲ್ಲಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ನಿರ್ಮಾಣ ಆಗಿದೆ. ರಾಯಚೂರು ನಗರದಲ್ಲಿರುವಂತಹ ಆಸ್ಪತ್ರೆ 15 ಕೋಟಿ ವೆಚ್ಚದಲ್ಲಿ ಈ ಆಸ್ಪತ್ರೆ ನಿರ್ಮಾಣ ಆಗಿದೆ. ಉದ್ಘಾಟನೆ ಆಗಿ ವರ್ಷಗಳೇ ಕಳೆದೋಗಿದೆ. ಆದರೂ ಕೂಡ ಈ ಆಸ್ಪತ್ರೆ ಬಳಕೆ ಆಗಿಲ್ಲ. ವರ್ಷ ಕಳೆದರೂ ಆಸ್ಪತ್ರೆ ಓಪನ್ಗೆ ಅಧಿಕಾರಿಗಳು ಮೀನಾಮೇಷ ಎಣಿಸುತ್ತಿದ್ದಾರೆ. ಕೇಂದ್ರ ಸಚಿವ ಅಮಿತ್ ಶಾರಿಂದ ಉದ್ಘಾಟನೆಗೊಂಡಂತಹ ಆಸ್ಪತ್ರೆ ಇದು. ಕಟ್ಟಡ ನಿರ್ಮಾಣ ಆಗಿದೆ, ಆದರೆ ಆಸ್ಪತ್ರೆ ಮಾತ್ರ ಬಳಕೆಯಾಗ್ತಾ ಇಲ್ಲ. ಸರ್ಕಾರಿ ಆಸ್ಪತ್ರೆ ಇಲ್ಲದೆ ಜನ ಖಾಸಗಿ ಆಸ್ಪತ್ರೆಗೆ ಹೋಗ್ತಾ ಇದ್ದಾರೆ. ರಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡೋದಕ್ಕೆ ವೈದ್ಯರು ಹರಸಾಹಸ ಪಡುತ್ತಿದ್ದಾರೆ. ರಿಮ್ಸ್ ಆಸ್ಪತ್ರೆಯಲ್ಲಿ ಸೂಕ್ತ ಚಿಕಿತ್ಸೆಗಾಗಿ ಬಾಣಂತಿಯರು ಪರದಾಡ್ತಿದ್ದಾರೆ. ಆಸ್ಪತ್ರೆಯಲ್ಲಿ ಜಾಗ ಇಲ್ಲದೆ ನವಜಾತ ಶಿಶುಗಳ ನರಳಾಟ ಮುಂದುವರೆದಿದೆ. ಗುಣಮಟ್ಟದ ಚಿಕಿತ್ಸೆ ನೀಡೋದಕ್ಕೆ ರಿಮ್ಸ್ ವೈದ್ಯರು ಹರಸಾಹಸ ಪಡ್ತಾ ಇದ್ದಾರೆ. ಖಾಸಗಿ ಆಸ್ಪತ್ರೆಗೆ ಹೋದ್ರೆ 1 ರಿಂದ 2 ಲಕ್ಷ ಖರ್ಚಾಗತ್ತೆ ಅಂತ ಜನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆರೋಗ್ಯ ಇಲಾಖೆಯ ಈ ನಿರ್ಲಕ್ಷ್ಯಕ್ಕೆ ತಾಯಿ ಮಕ್ಕಳು ನರಳಾಡ್ತಾ ಇದ್ದಾರೆ. ಉದ್ಘಾಟನೆ ಆದರೂ ಕೂಡ ಅಲ್ಲಿ ಚಿಕಿತ್ಸೆ ಯಾಕೆ ನೀಡ್ತಿಲ್ಲ ಅಂತ ಜನ ಪ್ರಶ್ನೆ ಮಾಡ್ತಿದ್ದಾರೆ. ತಾಯಿ ಮಕ್ಕಳ ಆಸ್ಪತ್ರೆ ಉದ್ಘಾಟನೆ ನಮ್ಮ ಗಬ್ಬೂರಿನಲ್ಲಿ ಆಗಿದೆ ಸರ್. ಇದುವರೆಗೂ ಅದು ಉದ್ಘಾಟನೆ ಮಾಡ್ಯಾರಷ್ಟೇ. ಆದರೆ ಇಲ್ಲಿ ಹಾಸ್ಪಿಟಲ್ಲಿ ಯಾವ ಫೆಸಿಲಿಟಿ ಇಲ್ಲ, ಏನಿಲ್ಲ. ಬರೀ ಪ್ರೈವೇಟ್ ಆಸ್ಪತ್ರೆಗೆ ಹೋಗಬೇಕು. ಪ್ರೈವೇಟ್ ಆಸ್ಪತ್ರೆಗೆ ಹೋದರೆ 1 ಲಕ್ಷ 1.5 ಲಕ್ಷ ಹಿಂಗೆ ಖರ್ಚಾಗ್ತದೆ ಹೆರಿಗೆಗೆ ಹೋಗಬೇಕಾದ್ರೆ. ಆ ಹಾಸ್ಪಿಟ್ಲಲ್ಲಿ ಚಾಲು ಮಾಡಿದರೆ ರೈತರಿಗೆ ಅನುಕೂಲ ಆಗುತ್ತದೆ ರೀ. ಆ ಹಾಸ್ಪಿಟ್ಲನ್ನು ಪ್ರಾರಂಭಿಸಬೇಕು. ಇದರಿಂದ ರೈತ ಮಕ್ಕಳಿಗೆ ಭಾಳ ಅನುಕೂಲ ಆಗ್ತದೆ ಅಂತ ನಮ್ಮ ಆಗ್ರಹ. ತಾಯಿ ಮಕ್ಕಳು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.